ಏರ್ಪೋರ್ಟು ಚಿಕ್ಕದೇ ಇರ್ಬೋದು, ಬಟ್ ಇಲ್ಲಿರೋ ಜನರ ಮನಸ್ಸು ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಏನಕ್ಕಂದ್ರೆ ಉತ್ತರ ಕರ್ನಾಟಕದವರು ತುಂಬಾ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನನ್ನ ಕಡೆಯಿಂದ ಸಣ್ಣವ್ರಿಗೆ ಒಂದು ಸರ್ಪ್ರೈಸ್ ಇದೆ. ಏನ್ ಸರ್ಪ್ರೈಸು ಅಂತ ಯಾವಾಗ ನಮ್ಮ ಪ್ರೈವೇಟ್ ಫ್ಲೈಟ್ ಮಾಡ್ಕೊಳ್ಳೋದು ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಒಂದು ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ದೇ ಓನ್ ಫ್ಲೈಟ್ ಅಲ್ಲಿ ಹೋಗ್ಬೋದು. ಸ್ವರ್ಗದ ಮೇಲೆ ಹೋಗ್ತಿರೋ ತರ ಫೀಲ್ ಆಗ್ತಿದೆ. ನಾನು ಇದುವರೆಗೂ ಸಣ್ಣವ್ರಿಗೆ ಒಂದು ಸಲಿನೂ ಪ್ರಪೋಸ್ ಮಾಡೇ ಇಲ್ಲ. ಅಂದ್ರೆ ಮದುವೆ ಆದ್ಮೇಲೆ ಮಾಡ್ತಾ ಇದ್ದೀನಿ ಪ್ರಪೋಸ್ನ. ಅವ್ರಿಗೋಸ್ಕರ ಫ್ಲವರ್ ಬೊಕ್ಕೆನ ರೆಡಿ ಮಾಡಿಸ್ತಾ ಇದ್ದೀನಿ. ನೋಡಿ, ಫ್ಲವರ್ ಶಾಪ್ನ ಹುಡ್ಕೋದಕ್ಕೆ ಎಷ್ಟು ಓಡಾಡಿದೀನಿ ಅಂತ ಅಂದ್ರೆ ತುಂಬಾ ಓಡಾಡ್ಬಿಟ್ಟೆ, ಎಲ್ಲೂ ಸಿಗ್ಲೇ ಇಲ್ಲ ನನಗೆ ನಾವಿರೋಂಥ ಪ್ಲೇಸ್ ಅಲ್ಲಿ. ಫೈನಲಿ ನಾವು ಇವಾಗ ಕಲಬುರ್ಗಿಯಲ್ಲಿ ಇದೀವಿ. ಇಲ್ಲಿ ಸೆಕೆನೆ ಜಾಸ್ತಿ ಅಮ್ಮ, ಇಲ್ಲಿ ಬಿಸಿಲು ತುಂಬಾ ಇರುತ್ತೆ. ಹೌದಾ? ಚಳಿಗಾಲದಲ್ಲೂ ಬಿಸಿಲು ಇರುತ್ತೆ ಉತ್ತರ ಕರ್ನಾಟಕದಲ್ಲಿ. ನೋಡಿ, ಕಲಬುರಗಿ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಸಣ್ಣವರಿಗೆ ನಿಜ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅರ್ಥನೇ ಆಗ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ದಿನ ನಾವು ಗುಲ್ಬರ್ಗಕ್ಕೆ ಹೋಗ್ತಾ ಇದೀವಿ. ಸಣ್ಣವ್ರು ನೋಡಿ ಪ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟು ಇವಾಗ? ಟೈಮು 2:34. 2:15 ಆಗ್ತಿದೆ. ಪರ್ಸಲ್ಲಿ ಎಷ್ಟು ಗಂಟೆಗೆ ಇರೋದಮ್ಮ ಫ್ಲೈಟು? ಫ್ಲೈಟ್ ಇರೋದು ಮಾರ್ನಿಂಗ್ 6 o'clock. 6 o'clock ಇರೋದು. ನೋಡಿ, ನಾವು ಎಷ್ಟೊತ್ತಿಗೆ ಎದ್ದಿದ್ದೀವಿ, ರೆಡಿ ಆಗಿದ್ದೀವಿ ಆಲ್ರೆಡಿ. ಇವಾಗ ಹೊರಡ್ತಾ ಇದ್ದೀವಿ, ಎಲ್ಲ ಪ್ಯಾಕ್ ಆಗಿದೆ. ಏನ್ಮಾ ಏನು ಬೇಕು? ನಿಮ್ಮ ಪರ್ಸ್ ಹುಡುಕ್ತಾ ಇದ್ದೀನಿ. ನನ್ನ ಜಾಬಲ್ಲಿ ಇರ್ಬೇಕಾದ್ರೆ ಎಲ್ಲಿ ಹುಡುಕ್ತಿದ್ದೀರಾ? ಬೇಕು ನನಗೆ. ನಂದು ATM ಕಾರ್ಡಿಗೆ ಪಾಪ ನೆಲೆ ಇಲ್ಲ. ಕೊಡಿ, ಆಯ್ತು ಇಟ್ಕೋತೀನಿ. ಬನ್ನಿ ಹೊರಡೋಣ. ಚಾರ್ಜರ್ ಇದ್ರಲ್ಲಿ ಹಾಕಿರ್ತೀನಿ. ಓಕೆ, ನಾನು ಇವಾಗ ಕ್ಯಾಬ್ ಬುಕ್ ಮಾಡ್ತೀನಿ. ಆಯಿತು ಗೈಸ್, ಇಲ್ಲಿಂದ ನಾವು ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗಬೇಕು. ಟರ್ಮಿನಲ್ 2 ಅಲ್ಲಿ ನಮ್ಮ ಫ್ಲೈಟ್ ಕಾಯ್ತಾ ಇರುತ್ತೆ 6 o'clock. ಅದಕ್ಕಿಂತ 1 hour ಮುಂಚೆನೇ ರೀಚ್ ಆಗೋಣ ಅಂತೇಳಿ ಬೇಗ ಹೋಗ್ತಾ ಇದ್ದೀವಿ. ಗೊತ್ತಲ್ಲ, ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದನ್ನು ಇನ್ನೂ ಮರ್ತಿಲ್ಲ, ಫ್ಲೈಟ್ ಮಿಸ್ ಆಗಿದ್ದು. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ನೀವು ನಮ್ಮ ಜೊತೆ. ನೋಡಿ, ಲಗೇಜ್ ಪ್ಯಾಕ್ ರೆಡಿ ಆಯಿತು, ಕ್ಯಾಬ್ ಕೂಡ ಬುಕ್ ಆಯಿತು. ಸಣ್ಣವರು ಹಂಗೆ ಬಿಟ್ಟು ಹೋಗ್ಬಾರ್ದು ಅಂತೇಳಿ ನೀಟಾಗಿ ಹಾಸಿಗೆ ಮೇಲೆ ಮಡಿಸಿ ಬರ್ತಾ ಇದ್ದಾರೆ. ಸನಮ್ಮ ಬುಕ್ ಆಯ್ತಲ್ಲ? ಬುಕ್ ಆಯ್ತಲ್ಲ? ಬುಕ್ ಆಯಿತು. ಇವಾಗ ಇನ್ನೇನು ಬರ್ತಿದೆ, ಶೂ ಹಾಕೊಂಡು ರೆಡಿ ಆಗೋಣ. ಓಕೆನಾ? ಆಯಿತು ಅಪ್ಪ, ಹೋಗ್ಬಿಟ್ಟು ಬರ್ತೀವಿ ಆಯಿತಾ? ಬಾಯ್. ಪಾಪ 2 ಗಂಟೆಗೆ ಎದ್ದು ಬಾಯ್ ಮಾಡ್ತಾ ಇದ್ದಾರೆ ಅಪ್ಪ. ಟಾಟಾ ಅಪ್ಪ, ಕೈ ಕೊಡಿ. ಎಲ್ಲಿದ್ದೀರಾ? ಬಾಯ್. ಬರ್ತೀರಾ ನೀವು? ನನಗೆ ಬಂದುಬಿಡಿ, ಬನ್ನಿ ಹೋಗೋಣ ಫ್ಲೈಟಲ್ಲಿ. ಅಬ್ಬಾ, ಬ್ಯಾಗ್ ಎತ್ಕೊಂಡು ಬರ್ತಿದ್ದೀರಾ? ಎಲ್ಲಿಗೆದು? ನೋಡಿ, ಮುನ್ನು ಬ್ಯಾಗ್ ಇಟ್ಕೊಂಡು, ಅಂದರೆ ಲಗೇಜ್ ಇಟ್ಕೊಂಡು, ಟ್ರೋಲಿ ಬ್ಯಾಗ್ ಇಟ್ಕೊಂಡು ನನ್ನ ಬಿಟ್ಟು ಹೋಗ್ತೀರಾ? ಶೂಸ್ ಹಾಕೊಂಡು ಬರ್ತೀನಿ ರೀ. ಅಲ್ಲೆಲ್ಲ ಕೆಳಗಡೆ ಇರ್ತೀನಿ. ಸರಿ, ಬಾಯ್. ಅಲ್ಲಿಂದ ಬಾಯ್ ಮಾಡ್ತಿದ್ದೆ ಅನ್ಕೊಂಡು. ಬಾಯ್ ಅಪ್ಪ. ಸಣ್ಣವ್ರು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಚೆನ್ನಾಗಿತ್ತು ಜಿಗಿ ಬುಗ್ಗಿ ಡ್ರೆಸ್ಸು. ಹೌದಾ? ಮಿನುಕ್ತಿದೆ, ಶೈನಿಂಗ್ ಹೊಡಿತಾ ಇದೆ ಕತ್ಲಲ್ಲೂ. ಚೆನ್ನಾಗಿ ಕಾಣ್ತಿದ್ದೀರಾ. ಸಿಂಪಲ್. ಇವಾಗ ಸಣ್ಣವರು ಬರ್ತಿರೋದು ಗುಲ್ಬರ್ಗಕ್ಕೆ ಏನಕ್ಕೆ ಗೊತ್ತಾ? ನಿದ್ದೆ ಮಾಡೋಕ್ಕೆ. ಎಂತ ನೈಟ್ ನಿದ್ದೆನೇ ಮಾಡಿಲ್ಲ ಗೈಸ್. ಮಲಗಿದ್ದೆ 12 ಗಂಟೆ ಆಗಿದೆ ಆಯಿತಾ? 12 ಗಂಟೆ ಮಲಗಿದ್ದು 2 ಗಂಟೆಗೆ ಎದ್ದಿದ್ದು. 2 ಅವರ್ ಆಗಿಲ್ಲ ಕರೆಕ್ಟಾಗಿ ನಿದ್ದೆ. 2 ಅವರ್ ಕರೆಕ್ಟಾಗಿ ಆಗಿಲ್ಲ ಅಲ್ವಾ? ಅಲ್ಲಿ ಹೋದ ನಂತರ ಸಂಜೆ ಇರೋದಲ್ವಾ ಶೂಟ್, ಅಲ್ಲಿ ಹೋದ ನಂತರ ರೆಸ್ಟ್ ಮಾಡಬೇಕು. ಸರಿ ಆಯಿತು. ನೀವು ಕೂಡ ಅಷ್ಟೇ. ಸರಿಮಾ, ಆಯಿತಾ? ನಮ್ಮ ಸಣ್ಣವರು ಇಲ್ಲೇ ನಿದ್ದೆ ಮಾಡಿಬಿಡಂಗಿದ್ದಾರೆ ನೋಡಿ. ಫುಲ್ ಇಲ್ಲೇ ಹಿಂಗೆ ಆಡ್ತಾ ಇದ್ದಾರೆ. ಇವರೇ ಗೈಸ್ ನೈಟು ನಾನು ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋಣ ಅಂದ್ಕೊಂಡೆ, ಇವರೇ ಬಿಡ್ತಾನೆ ಇರಲಿಲ್ಲ. ಹೌದು, ಗೇಮ್ ಆಡ್ಕೊಂಡಿದ್ರಲ್ವಾ. ನನಗೇನು ಗೊತ್ತಾ, ಎಲ್ಲಾದರೂ ಹೋಗೋ ಟೈಮಲ್ಲೇ ನಿದ್ದೆ ಬರಲ್ಲ. ಇದೊಂದು ಪ್ರಾಬ್ಲಮ್. ಹೌದು, ನಿಮಗೆ ಬರಲ್ಲ, ನನ್ನನ್ನು ನಿದ್ದೆ ಮಾಡಲ್ಲ. ಅಲ್ಲ, ನಾರ್ಮಲ್ ಟೈಮಲ್ಲಿ ಇವ್ರು ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಏನಕ್ಕೆ ಮುನ್ನು ಬೇಗ ಮಲ್ಕೋತೀರಾ ಅಂತ ಹೇಳ್ತಾರೆ. ಎಲ್ಲಾದರೂ ಹೋಗೋ ಟೈಮಲ್ಲಿ ಸಣ್ಣವ್ರಿಗೆ ನಾನು ಬಿಡಲ್ಲ. ಅಪೋಸಿಟ್ ಇಬ್ರು. ಏನ್ಮಾ ಭಯ ಆಗ್ತೈತಾ? ಇಷ್ಟೊತ್ತಲ್ಲಿ ಹೊರಗಡೆ ನಿಂತ್ಕೊಂಡಿದೀವಿ, ಅದು ರೋಡಲ್ಲಿ ಅಲ್ವಾ, ಆ ಸೈಡ್ ಈ ಸೈಡ್ ಯಾರೂ ಇಲ್ಲ, ನಾವಿಬ್ಬರೇ. ದೆವ್ವ ಥರ ದೆವ್ವಗಳು ಓಡಾಡೋ ಟೈಮು ಭಯ ಆಗುತ್ತೆ. ಮರದಲ್ಲೆಲ್ಲ ನೇತಾಡ್ತಿದ್ವಿ. ರೋಡಲ್ಲಿ ಏನು ನೋಡಿದ್ರು ಭಯ ಆಗಲ್ಲ, ನಮ್ಮ ಸಣ್ಣವ್ರನ್ನ ನೋಡಿದ್ರೇ ಭಯ. ಏನಕ್ಕಂದ್ರೆ ಅಷ್ಟು ವೈಟ್ ಇದ್ದಾರೆ. ನನ್ಗಿಂತ ವೈಟ್ ಇವಾಗ ನೀವೇ ಆಗಿದ್ದೀರ. ಅದು ಏನೇನೋ ಕ್ರೀಮ್ ಹಚ್ಕೋತಿರಲ್ಲ. ಅಮ್ಮ, ನಾನು ಏನೂ ಹಚ್ಕೊಂಡಿಲ್ಲ ಕ್ರೀಮು.
ಏನು ಹಚ್ಚಿಲ್ಲ. ಸ್ನಾನ ಮಾಡದೆ ರೆಡಿ ಆದೆ ಬಂದೆ. ಇವಾಗಂತ ಅಲ್ಲ, ಅವ್ರು ನೈಟ್ ಮಲ್ಕೋಬೇಕಾದ್ರೆ ಒಂದು ಕ್ರೀಮ್ ಅದೇ ಹಚ್ಕೋತಾರೆ. ಹೇಳಿದ್ನಲ್ಲ ನಿಮಗೆ, ಹಚ್ಕೊಂಡು ಫುಲ್ ಬಿಳಿ ಆಗಿಬಿಟ್ಟಿದ್ರು. ನಾನು ಏನು ಹಚ್ಚೋದೇ ಇಲ್ಲ. ನಾನು ಗ್ಲೋನೆಸ್ ಕ್ರೀಮ್ ಅಂತ ಬರುತ್ತೆ ನೈಟ್ ಹೊತ್ತು, ಅದೊಂದು ಹಚ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹಚ್ಚಲ್ಲ. ಮೈನಲ್ಲಿ ನಮ್ಮ ಕ್ಯಾಬ್ ಬಂತು. ಕ್ಯಾಬ್ ಬರೋಷ್ಟರಲ್ಲಿ ಅಪ್ಪ ಅಮ್ಮನೇ ಬಂದುಬಿಟ್ಟಿದ್ದಾರೆ ಕೆಳಗಡೆ. ಅಲ್ಲ, ಡ್ರೈವರ್ ಕಾಣಿಸ್ತಿಲ್ಲ ಅಂತೆ. ಆಟೋಮೆಟಿಕ್ ಕಾರ್ ಇದು, ನಾವು ಬುಕ್ ಮಾಡಿದ್ದು. ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ. ಕಿಶೋರಣ್ಣ ಕಿಲ್ ಬಂದರು. ಕಿಶೋರ್ ಒಂಥರ ಇದ್ದಾನಲ್ವ. ಬಾಯ್ ಅಪ್ಪ, ಬಾಯ್ ಅಮ್ಮ, ಬಾಯ್. ಕ್ಯಾಬ್ ಬಂದಿಲ್ಲ ಅಂತ ಅಪ್ಪ ಅಮ್ಮ ಇಬ್ರು ಇದಾಗ್ಬಿಟ್ಟಿದ್ರು, ಗಾಬರಿ ಆಗ್ಬಿಟ್ಟಿದ್ರು ಅಲ್ವಾ ಅಮ್ಮ? ಹೌದು. ಈ ಸನಮ್ಮ, ಏರ್ಪೋರ್ಟ್ ನೋಡಿದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಏರ್ಪೋರ್ಟ್ ನೋಡಿದಾಗ ಏನ್ ನೆನಪಾಗುತ್ತೆ? ಅದೇ ನಮ್ದು ಫ್ಲೈಟ್ ಮಿಸ್ ಆಗಿತ್ತಲ್ಲ, ಅದೇ ನೆನಪಾಗುತ್ತೆ. ಲಾಸ್ಟ್ ಟೈಮ್ ಆಗಿತ್ತಲ್ವ ಚೆನ್ನೈಗೆ. ನಿಮ್ಗೆ ಇವಾಗ ನೆನಪಾಯ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಅದೇ ನೆನಪಾಗೋದು. ಹೌದು ಮುನ್ನೋದ್ ಹಂಗೆ ಅಲ್ವಾ? ಏರ್ಪೋರ್ಟ್ ನೋಡಿದಾಗ ನಿಜ ಹೇಳ್ಬೇಕಂದ್ರೆ ನೆನಪಾಗದೆ ಅದು. ಹೋದ್ಸಲಿ ನಾವು ಚೆನ್ನೈಗೆ ಹೋಗ್ಬೇಕಾದ್ರೆ ಯಾವ ತರ ಫ್ಲೈಟ್ ಮಿಸ್ ಆಗಿತ್ತು ನೀವೇ ನೋಡಿದ್ರಲ್ವಾ. ಜಸ್ಟ್ ನಮ್ಮ ಮುಂದೆನೆ ಕ್ಲೋಸ್ ಮಾಡ್ಬಿಟ್ರು. ಸೊ ಅದಕ್ಕೋಸ್ಕರ 2 ಅವರ್ ಮುಂಚೆ ಬಂದಿದೀವಿ. ಇವಾಗ 4 o'clock ಆಯ್ತು ಅಲ್ವಮ್ಮ? 4 o'clock ಆಯ್ತು. ಫ್ಲೈಟ್ ಇರೋದು 6:30ಗೆ. 6:30ಗೆ ಇರೋದು ಫ್ಲೈಟು. 4 o'clockಗೆ ಬಂದಿದ್ದೀವಿ. ಅಲ್ಲೇ ಸ್ವಲ್ಪ ಏನಾದರೂ ಟಿಫನ್ ಮಾಡಿಕೊಂಡು ಹಂಗೆ ಓಡೋಣ, ಸರಿನಾಮ? ಸರಿ ಆಯ್ತು. ನೋಡಿ, 1/2 hour ಅಷ್ಟೇ ಇರೋದು ಜರ್ನಿ. ಬಟ್ ಇಲ್ಲಿ ಪ್ರೊಸೀಜರ್ ಇರುತ್ತಲ್ಲ 1.5 hour ಇರುತ್ತೆ. ಹೌದು. ಯಪ್ಪ, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ನೋಡೋದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಸನುಮ. ಒಂಥರ ಚಂದ, ಸಕ್ಕತ್ತಾಗಿದೆ. ನೀವ್ ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ತುಂಬಾ ಇಷ್ಟ ಅಂತ. ಬೆಂಗಳೂರು ಅಂದ್ರೇನೆ ಇಷ್ಟ ಅವರಿಗೆ. ಹೌದಾ? ಇಂಟರ್ವ್ಯೂ ಅಲ್ಲಿ ಹೇಳಿದಾರೆ, ನಾನು ನೋಡಿ. ನಿಮಗೆ ಇಷ್ಟನಾ ವಿರಾಟ್ ಕೊಹ್ಲಿ? ತುಂಬಾ ಇಷ್ಟ. ನೋಡಿ, ಏನಕ್ಕೆ ಇಷ್ಟ ಅಂತ ಅಂದ್ರೆ ಫುಲ್ಲು ನೇಚರಲ್ಲಿ ತುಂಬಿದೆ ನಮ್ಮ ಏರ್ಪೋರ್ಟ್. ಬ್ಯಾಂಗ್ಳೂರ್ ಏರ್ಪೋರ್ಟ್ ನೇಚರಲ್ಲಿ ತುಂಬಿರೋ ಅಂತ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇದು. ಹೌದು. ಸನುಮ, ಹೊಸ ಬ್ಯಾಗ ತಗೊಬೋದಾಗಿತ್ತಲ್ವ? ಏನಕ್ಕೆ ಈ ಬ್ಯಾಗ್ ಚಿಕ್ಕ ತಗೊಂಡ್ರೆ? ಒಂದೇ ದಿವ್ಸಕ್ಕಲ್ವಾ? ಅದಕ್ಕೆನಾ? ನೋಡಿ, ಇಲ್ಲಿಂದ ಸ್ಟಾರ್ಟ್ ಇವಾಗ ಪ್ರೊಸೀಜರು. ಇದು ಫಸ್ಟ್ ಪ್ರೊಸೀಜರು. ನಾವು ಹೊರಗಡೆಯಿಂದ ಒಳಗಡೆ ಬಂದ್ವಿ. ಒಳಗಡೆ ಅಂತೂ ಇನ್ನೂ ಸಕ್ಕತ್ತಾಗಿದೆ ನೋಡೋದಕ್ಕೆ ಏರ್ಪೋರ್ಟು ಅಲ್ವಮ್ಮ? ಅಲ್ಲಮ್ಮ, ಇಲ್ಲಿ ಇಷ್ಟೊಂದು ಗಾಳಿ ಬರ್ತಿದೆ ಅಲ್ಲ, ಹೆಂಗೆ? ಮೇಲೆ ಓಪನ್ ಕೂಡ ಅಲ್ಲ, ತುಂಬಾ ಗಾಳಿ ಬರ್ತಿದೆ. ಓಪನ್ ಇದೆ ಮುನ್ನು. ಹೌದಾ? ಹೌದು. ಒಂದೊಂದ್ ಕಡೆ ಓಪನ್ ಇರ್ಬೇಕಲ್ಲ. ಹೌದು. ಮೇಲೆಲ್ಲ ಗಿಡ ಬೆಳೆಸಿದಾರಲ್ಲ, ಅದಕ್ಕೆ ಹೆಂಗ್ ನೀರ್ ಹಾಕ್ತಾರ ಸನುಮ? ಅದರಲ್ಲೇ ಇರುತ್ತೆ ಬಿಡಿ. ನನಗದೊಂದು ಡೌಟು. ಯಾವಾಗ್ಲೂ ಬಂದಾಗ ಏರ್ಪೋರ್ಟ್ ಅಲ್ಲಿ ನೋಡ್ತಾ ಇರ್ತೀನಿ. ಕಲಬುರ್ಗಿ ನೋಡಿ, ಇಲ್ಲಿದೆ D2930. D29 ಆ ಸೈಡ್ ಬರುತ್ತೆ ಅಲ್ಲಿ. ಇಲ್ಲಿ ಬರುತ್ತೆ. ಯಾರ್ಯಾರು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಮೇಲೆ ಎಲ್ಲ ಟ್ರೀ ನೋಡಿದ್ದೀರಾ, ಮತ್ತೆ ಗಿಡಗಳು ನೋಡಿದ್ದೀರಾ? ಅಲ್ಲಿಗೆ ಹೋಗಿ ಯಾರು ನೀರು ಹಾಕ್ತಾರೆ, ಅಲ್ಲಿಗೆ ಯಾವ ತರ ಕನೆಕ್ಷನ್ ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಸಕ್ಕತ್ತಾಗಿದೆ ಮಾತ್ರ ಅಲ್ವಾ? ಚೆನ್ನಾಗಿದೆ, ಒಂಥರ ಥೀಮ್ ಚೆನ್ನಾಗಿದೆ ಅದು. ನೋಡಿ, ಇದು ಸೆಕೆಂಡ್ ಪ್ರೊಸೀಜರು. ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ನ ತಗೊಬೇಕು ಅಲ್ವಮ್ಮ? ಹೌದು. ಮತ್ತೆ ಬ್ಯಾಗ್ನ ಸ್ಕ್ಯಾನ್ ಮಾಡ್ತಾರಲ್ಲ, ಅದಕ್ಕೆ ಬ್ಯಾಗ್ನ ಸ್ಕ್ಯಾನ್ ಮಾಡಿ ಇಲ್ಲಿಂದಾನೇ ಬ್ಯಾಗ್ನ ತಗೊತಾರೆ. ನೋಡಿ, ನಮ್ಮ ಬ್ಯಾಗು ಪ್ಯಾಕ್ ಆಗಿ ಹೋಗ್ತಾ ಇದೆ. ಅದು ನಮ್ಗಿನ್ನ ಸಿಗೋದೆ ಕಲಬುರ್ಗಿಯಲ್ಲಿ. ಇದು ಸೆಕೆಂಡ್ ಪ್ರೊಸೀಜರು. ಅಲ್ಲ ಸನುಮ, ಇಷ್ಟೊತ್ತು ಬ್ಯಾಗ್ನ ಚೆಕ್ ಮಾಡಿದ್ರು, ಇನ್ ಮುಂದೆ ನಮ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾರೆ. ಒಂದೇ ಒಂದ್ ಏನು ಬಿಡಲ್ಲ. ಇವಾಗ ನಾವು ಹಾಕೊಂಡಿರೋ ಮೈಕು ಕೂಡ ಬಿಚ್ಚಬೇಕು, ಮತ್ತೆ ವಾಚು, ಸ್ಪೆಕ್ಸು ಎಲ್ಲ ಬಿಚ್ಚಬೇಕು. ಇದೊಂದು ಬೇಜಾರು ಏರ್ಪೋರ್ಟ್ ಅಲ್ಲಿ ಬರೋಕೆ, ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ಇದೊಂದು ಬೇಜಾರು. ಒಳ್ಳೇದಕ್ಕೆ ಅಲ್ವಾ ಚೆಕ್ ಮಾಡೋದು? ಒಳ್ಳೇದಕ್ಕೆ ಅಮ್ಮ, ಬಟ್ ಆದ್ರೂ ಗೊತ್ತಾ, ಕೆಲವರು ಇವಾಗ ನಮ್ಗೆ ಎಮರ್ಜೆನ್ಸಿ ಬೇಗ ಹೋಗ್ಬೇಕಿರುತ್ತೆ. ಆ ಟೈಮಲ್ಲಿ ಎಮರ್ಜೆನ್ಸಿ ಇದ್ರು ಇವಾಗ ಬೇರೆಯವರು ನಮ್ಮ ಇಲ್ಲಿ ಇದು ಮಾಡೋಕಂತಾನೆ ಬರ್ತಾರೆ, ಹಾಳು ಮಾಡೋಕಂತಾನೆ ಬರ್ತಾರೆ. ಇದು ಅದಕ್ಕೆ ಅಂತಾನೆ ಅಲ್ವಾ ಈ ತರ ಎಲ್ಲ ಇಡೋದು. ಹೌದು, ಅದು ನಿಜಾನೇ. ಹೌದು. ಇದಕ್ಕೆ ಒಪ್ಕೊಳ್ಳೋಣ. ಬನ್ನಿ, ಫೋನ್ ಕೊಡಿ ನಂಗೆ, ಒಂದೆರಡು ಫೋಟೋ ಹಿಡಿಯೋಣ. ಫೋಟೋ ಹಚ್ಚಿ ನಮ್ಮ ಸಣ್ಣವರು ಈ ಪ್ಲೇಸ್ ಅಲ್ಲಿ ಫೋಟೋ ತೆಗಿತೀನಿ. ಯಾವಾಗ ಬಂದ್ರು ಈ ಪ್ಲೇಸ್ ಅಲ್ಲಿ ಹಿಡ್ಕೋತಾರೆ. ಏನಕ್ಕಂದ್ರೆ ನೋಡಿ, ಫುಲ್ ಗ್ರೀನರಿಯಿಂದ ತುಂಬಿದೆ. ಲೆಫ್ಟು ಮತ್ತೆ ರೈಟು. ಏನ್ ಗೊತ್ತಾ, ಇದೆಲ್ಲ ರಿಯಲ್ ಆಯ್ತಾ, ಬಟ್ ವಾಟರ್ ಹಾಕೋದೆಲ್ಲ ಅದ್ರಲ್ಲೇ ಇರುತ್ತೆ. ಅಂದ್ರೆ ಕನೆಕ್ಷನ್ ಅದ್ರಲ್ಲೇ ಇರುತ್ತೆ ಅನ್ಸುತ್ತಲ್ಲ. ಬೇಗ ಹೋಗೋಣ, ಹೊರಡೋಣ. ನೀವೇ ಫೋಟೋ ಹಿಡ್ಕೊಳ್ಳೋದಕ್ಕೆ ನಿಲ್ಸಿರೋದನ್ನ ನೋಡಿ. ಇದು ಲಾಸ್ಟ್ ಪ್ರೊಸೀಜರು. ಇಲ್ಲಂತೂ ಪ್ರತಿ ಒಂದೊಂದು ಐಟಮ್ನು ಚೆಕ್ ಮಾಡ್ತಾರೆ, ಏನೂ ಬಿಡಲ್ಲ. ನಮ್ಮ ಫೋನು ಇರಲಿಲ್ಲ ನಮ್ಮ ಹತ್ರ. ಇವಾಗ ಸಣ್ಣವ್ರಿಗೆ ಸ್ಪೀಕರ್ ಹಾಕ್ತೆ. ಸಣ್ಣವ್ರಿಗೇನೋ ಮೂಗು ಉರಿತಾ ಇದೆ ಅಂತೆ ಜಾಸ್ತಿ. ಅದೇ ಏನಕ್ಕೆ ಜಾಸ್ತಿ ಏನೋ ಗೊತ್ತಿಲ್ಲ. ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ.
ಬನ್ನಿ ಹೋಗ್ತಾ ಮಾತಾಡೋಣ. ನಿಂತ್ಕೊಂಡ್ಬಿಟ್ರೆ ಅಷ್ಟೇ ಆಮೇಲೆ. ಇನ್ನೂ ಬೇಜಾನ್ ಟೈಮ್ ಇದೆ, ಬನ್ನಿ ಅಮ್ಮ. ಇನ್ನ ಫೋಟೋ ವಿಡಿಯೋಸ್ ತೆಗಿಲಿಕ್ಕಿದೆ, ಅದಕ್ಕೆ ನಮ್ಮ ಸಣ್ಣವ್ರದ್ದು ಫೋಟೋ ಶೂಟ್ ಬೇರೆ ಇದೆ. DSLR ಕ್ಯಾಮ್ರಾದವ್ರನ್ನ ಕರ್ಸಿದ್ವಿ, ಬಟ್ ಅವ್ರು ಬಂದಿಲ್ಲ. ಇವಾಗ ನಾನೇ ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ. ಇಲ್ಲೇ ತೆಗಿಯೋಣ, ಇಲ್ಲೇ ತೆಗೋಣ. ಹಾ ಚೆನ್ನಾಗಿದೆ ಅಲ್ಲ ವಾಟರ್ ಫಾಲ್ಸು. ಅಲ್ಲಮ್ಮ ಮಾಡ್ತೀರಾ? ಒಳ್ಳೆ ಒಂದು ವಿಸಿಟಿಂಗ್ ಪ್ಲೇಸ್ ಇದ್ದಂಗೆ ಐತೆ ಅಮ್ಮ. ಇಲ್ಲಿ ಬೇಗ ಬಂದ್ರು ಏರ್ಪೋರ್ಟ್ ಅಲ್ಲಿ ನನಗೆ ಬೋರ್ ಆಗಲ್ಲ. ಏನಕ್ಕೆ ಹೇಳಿ? ಹಿಂಗೆ ಸುತ್ತಾಡೋಕ್ ಅಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ಶಾಪಿಂಗ್ ಮಾಲೇ ಇದೆ ದೊಡ್ಡದಾಗಿ, ಏನೇನಿದೆ ಅಂತ ಅಂದ್ರೆ ಒಂದು ಕಡೆನೂ ಬೋರ್ ಆಗಲ್ಲ. ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಫಸ್ಟ್ ಟೈಮ್ ಸ್ಟಾರ್ ಏರಲ್ಲಿ ನಾವು ಫ್ಲೈ ಆಗ್ತಿರೋದು. ಯಾವಾಗ್ಲೂ ನಾವು ಏರ್ ಇಂಡಿಯಾ ಇದ್ರಲ್ಲಿ ಹೋಗ್ತಾ ಇದ್ವಿ, ಏರ್ ಫ್ಲೈಟ್ ಇಂಡಿಯಾ ಅಲ್ಲಿ. ಇಂಡಿಗೋದಲ್ಲಿ ಹೋಗ್ತಾ ಇದ್ವಿ, ಬಟ್ ಈ ಸರಿ ಸ್ಟಾರ್ ಏರಲ್ಲಿ ಹೋಗ್ತಿದ್ವಿ. ಸ್ಟಾರ್ ಏರಲ್ಲಿ ಹೋಗ್ತಾ ಇದೀವಿ. ಸನುಮಾ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ನೋಣ? ಸರಿ ಆಯ್ತು, ಏನ್ ಬೇಕು? ನಿಜ, ನಾವು 2 ಗಂಟೆಗೆ ಎದ್ವಲ್ಲ, ಇಲ್ಲಿ ಆಲ್ರೆಡಿ ಇವಾಗ 4:45 ಆಯಿತು. ಹೊಟ್ಟೆ ಹಸಿತಾ ಇದೆ ನನಗೆ. ನಮ್ಮ ವೈಫ್ ಅವರ ಫೇವ್ರೆಟ್ ಸ್ಪಾಟ್ ಇದು. ಇಲ್ಲಿ ಬಂದರೆ ಯಾವಾಗಲೂ ಸ್ಟಾರ್ಬಕ್ಸ್ ಅಂತಾರೆ. ಹೌದು, ಅಲ್ಲಮ್ಮ? ಏನು ತಿಂತೀರಾ, ಏನು ಕುಡಿತೀರಾ? ಕಾಫಿ? ಬನ್ನಿ ನೋಡೋಣ. ನೋಡಿ, ಮುನ್ನದು ಬರ್ಗರ್ ಬಂತು, ಹಾಗೆ ನಂದು ಸ್ಯಾಂಡ್ವಿಚ್ ಬಂದಿದೆ. ಚೆನ್ನಾಗಿದೆಯಾ ಮುನ್ನು ಟೇಸ್ಟ್? ಡಿಫ್ರೆಂಟ್ ಆಗಿದೆ. ಹೌದಾ, ಇಷ್ಟ ಆಯ್ತಾ ನಿಮಗೆ? ಸೂಪರಾ, ಓಕೆ. ನಮ್ಮ ಸಣ್ಣವರ ಹಾಟ್ ಚಾಕ್ಲೇಟ್ ಬಂತು. ಸಣ್ಣ ಮುನ್ನು ಅಂತ ಬರ್ಸಿದ್ದೀರಾ? ಸಣ್ಣ ಮುನ್ನು. ನನಗೆ ಶಾಕ್ ಆಯಿತು ನೋಡಿ. ಅದಕ್ಕೇನೆ ಇಲ್ಲ, ನಾನು ಯಾವಾಗಲೂ ಹಂಗೆ ಬರೆಸ್ತೀನಿ, ಆಯಿತಾ? ಅಲ್ಲ, ಬರ್ಸ್ತೀರಾ ಗೊತ್ತು, ಬಟ್ ಈ ಸರಿ ಬಿಸಾಕ್ತಿರಲ್ಲ, ಬರ್ಸಲ್ಲ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಕುಡೀರಿ. ನೋಡಿ, 28 ಹತ್ರ ಹಾಫ್ ಆನ್ ಅವರ್ ಮುಂಚೆನೇ ಬಂದು ಕೂತಿದ್ದೀವಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಕಲಿಬೇಕು. ಯಾಕೆ ಮುನ್ನು ಆ ಹುಡುಗಿರ್ದು ವಿಡಿಯೋ ತೆಗಿತೀರಾ? ನೋಡಿದ್ರಾ, ಈ ಥರ ಅನುಮಾನ ಪಡ್ತಾರೆ ಯಾವಾಗಲೂ ಅಷ್ಟೇ. ನಾನು ನಿಜವಾಗ್ಲೂ ಇದನ್ನ ಖಂಡಿಸ್ತೀನಿ. ಗಾಡ್ ಪ್ರಾಮಿಸ್, ತಮಾಷೆ ಮಾಡಿದೆ. ಅಂದರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗಲ್ಲಿ ಇಬ್ಬರು ಹುಡುಗಿರು ಹೋಯ್ತಾ ಇದ್ರಲ್ಲ, ಅದಕ್ಕೆ ತಮಾಷೆ ಮಾಡ್ತೀನಿ. ಇವಾಗ ನೀವು ಸೀರಿಯಸ್ ಮಾಡಿದ್ರಿ ಅಂತ ಯಾರು ಹೇಳಿದ್ರು ಅಲ್ವಾ? ಹೌದು ಹುಲಿಯಾ. ನಾನೆಲ್ಲಾದರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಮುನು, ಇವಾಗ ಅವಳು ಹೆಂಗೆ ಓಡ್ಕೊಂಡು ಬಂದು ನನ್ನ ಕಂಡಿಡ್ದು, ಹಂಗೆ ನಾನು ನಿಮ್ಮಂದೆ ಹೊಡ್ಕೊಂಡು ಬರಬೇಕಿತ್ತು. ಇದು ಮುನ್ನು ಅಂತ ಹೇಳ್ಕೊಂಡು ಓಡ್ಕೊಂಡು ಬರಬೇಕಿತ್ತು. ಹೌದು, ಸಣ್ಣವರು ಬೆಂಗಳೂರಿಗೆ ಬಂದಾಗ ಇಲ್ಲಿ ಇದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಗ್ರೌಂಡ್ ಸ್ಟಾಫ್ ಆಗಿ. ಬಟ್ ಈ ಕೆಲಸ ತುಂಬ ರಿಸ್ಕ್ ಅಲ್ವಮ್ಮ? ಹೌದು, ಯಾವಾಗಲೂ ನಿಂತೇ ಇರಬೇಕಲ್ವಾ? ನಿಂತೇ ಇರಬೇಕು. ಮತ್ತೇನು ಗೊತ್ತಾ, ಜಾಸ್ತಿ ಕಷ್ಟ ಇರುತ್ತಪ್ಪ. ಏರ್ಪೋರ್ಟಲ್ಲಿ ಕೆಲಸ ಮಾಡೋದು ಈಸಿ ಅಲ್ಲ. ಹೌದು, ಕಷ್ಟ ಇರುತ್ತೆ. ಈಲ್ಸ್ ಹಾಕೊಂಡು ಅಷ್ಟೊತ್ತು ನಿಂತ್ಕೋಬೇಕು, ಮೇಕಪ್ ಮಾಡಬೇಕು, ಒಂದು ಬಂಡಿ ಮೇಕಪ್ ಮಾಡಬೇಕು ಡೈಲಿ. ಅಯ್ಯೋ, ಅದಕ್ಕೇನೋ ಟೈಮ್ ಬೇಕಾಗುತ್ತೆ ಮುನು, 1 hour. ಅದಕ್ಕೆ ಪರವಾಗಿಲ್ಲ ಬಿಡಿ, ಇವಾಗ ಅದು ಲೈಫೇ ಚೆನ್ನಾಗಿದೆ. ಈ ಸರಿ ನಮಗೆ ಡೇ ವ್ಯೂ ನೋಡ್ಬೋದಲ್ವ? ಡೇ ವ್ಯೂ ನೋಡ್ಬೋದು. ಯಾವಾಗಲೂ ಕತ್ಲಲ್ಲಿ ಹೋಗ್ತಾ ಇದ್ವಿ, ಇವಾಗ ಬೆಳಕೆ ಆಗೋಯ್ತು. ಸ್ಟಾರ್ ಏರ್ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಷ್ಟು ಚಿಕ್ಕ ಫ್ಲೈಟ್ ಅಲ್ವಾ ಅಮ್ಮ? ಚಿಕ್ಕ ಫ್ಲೈಟ್, ಡೊಮೆಸ್ಟಿಕ್ ಅಲ್ವಾ? ಅಲ್ಲ, ನಮ್ಮದೇ ಪ್ರೈವೇಟ್ ಫ್ಲೈಟ್ ಇದ್ದಂಗಿದೆ. ನಮ್ಮದೇ ಯಾವಾಗ ಮುನು ನಮ್ಮ ಪ್ರೈವೇಟ್ ಫ್ಲೈಟ್ ಮಾಡ್ಕೊಳ್ಳೋದು? ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಏನಾದರೂ ಒಂದು ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮದೇ ಓನ್ ಫ್ಲೈಟಲ್ಲಿ ಹೋಗ್ಬೋದು. ಪ್ರೈವೇಟ್ ಜೆಟ್ ಅಲ್ವಾ, ನಮ್ಮದೇ ಓನ್ ಆಗಿ. ಹೌದು, ಹಂಗೆ ಇರೋದು. ಇದು ಚೆನ್ನಾಗಿದೆ ಅಲ್ಲ, ಇದೊಂಥರ ಡಿಫ್ರೆಂಟ್. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಏನು? ಇದು ಆ್ಯಕ್ಚುಲಿ ನಂದೇ ಫ್ಲೈಟ್. ಹೌದಾ? ಅದಕ್ಕೆ ಅಲ್ವಾ ಸಣ್ಣ ಮುನ್ನು, ಅದು ಸ್ಟಾರು. ಓ, ನಕ್ಷತ್ರ. ಇವಾಗ ಗೊತ್ತಾಯ್ತಾ ಏನಂತ? ಇದೇ ಫ್ಲೈಟಲ್ಲಿ ನಾವು ಹೋಗ್ತಾ ಇರೋದು, ಸ್ಟಾರ್ ಏರ್ ಫ್ಲೈಟು. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ, ಗುಲ್ಬರ್ಗಕ್ಕೆ ಹೋಗೋರು, ಉತ್ತರ ಕರ್ನಾಟಕದವರು ಎಲ್ಲರೂ ಇರೋದು ಅಲ್ಲ. ಸನುಮ, ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇತ್ತು, ಇದು ಚಿಕ್ಕ ಫ್ಲೈಟ್ ಆಗಿರೋದ್ರಿಂದ ಪೈಲಟ್ ಇದಾರಲ್ಲ ಅವ್ರನ್ನ ನೋಡ್ಬೇಕು ಅಂತ. ದೊಡ್ಡ ಫ್ಲೈಟಲ್ಲಿ ಕಾಣಿಸ್ತಾ ಇರ್ಲಿಲ್ಲ, ಇದು ಚಿಕ್ಕ ಫ್ಲೈಟ್ ಆಗಿರೋದ್ರಿಂದ ಕಾಣಿಸ್ತಿದಾರಲ್ವಾ ನೋಡಿ, ಖುಷಿ ಪಡಿ. ಬಟ್ ಒಂದು ಭಯ ಆಗ್ತಾ ಇದೆ. ಅವ್ರಿಗೆ ವಯಸ್ಸಾಗಿದೆ ಸನುಮ, ಅವ್ರು ಕರೆಕ್ಟಾಗಿ ಓಡಿಸ್ತಾರ? ಅವ್ರ ಎಕ್ಸ್ಪೀರಿಯನ್ಸ್ ಆಗಿರೋದು, ಎಕ್ಸ್ಪೀರಿಯನ್ಸ್ ಇರುತ್ತೆ. ಜೀವದ ಮೇಲೆ ಭಯ ಜಾಸ್ತಿ ಇದೆ. ಹೇಳುವ ಅದೇನಾಗಲ್ಲ. ಫೈನಲಿ ಇವಾಗ ಲಾಸ್ಟ್ ಪ್ರೊಸೀಜರ್ ಮುಗೀತು. ಯಪ್ಪ, ಎಷ್ಟು ಪ್ರೊಸೀಜರ್ ಇದೆ ಅಂತ ಅಂದರೆ, ನಾವು ಫ್ಲೈಟಲ್ಲಿ ಹತ್ತೋದಕ್ಕೆ ಬಸ್ಸಲ್ಲಿ ಈಸಿಯಾಗಿ ಹತ್ಬೋದು, ಫ್ಲೈಟ್ ಹತ್ತೋದು ತುಂಬ ಕಷ್ಟ ಅಪ್ಪ. ಮೂವಿ ಬೇರೆ ಡೌನ್ಲೋಡ್ ಮಾಡಿದ್ದೀವಿ ಇವಾಗ. ಹೋಗ್ತಾ ನಿಜ ಹೇಳ್ಬೇಕಂದ್ರೆ ಒಂದು 25 ನಿಮಿಷ ಅಷ್ಟೇ ಜರ್ನಿ ಇರೋದು. ಇವತ್ತು ಆರಾಮ್ಸೆ ಮಾರ್ನಿಂಗ್ ವ್ಯೂ ಪಾಯಿಂಟ್ ತೋರಿಸ್ಬೋದು, ಚೆನ್ನಾಗಿರುತ್ತೆ. ನಾನು ಆರಾಮ್ಸೆ ವ್ಯೂ ಪಾಯಿಂಟ್ ತೋರಿಸ್ಬೋದು. ಯಾಕೆ?
ಬೆಳಕೊತ್ತಲ್ಲ ಅಂದ್ರೆ ಆಲ್ಮೋಸ್ಟ್ ನಾವು ಹೋಗೋದೆಲ್ಲ ನೈಟ್ ಹೊತ್ತಲ್ಲೇ ಇರುತ್ತೆ. ನಾಡಿದ್ದು ಮಲೇಷ್ಯಾ ಹೋಗ್ತಿರೋದು. ನಾವೆಲ್ಲ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋದು. ಹೌದು. ಮತ್ತೆ ಏನು ಗೊತ್ತಾ, ಮಲೇಷ್ಯಾ ಹೋಗ್ತಿದ್ವಿ ಅಲ್ವಾ, ಅದನ್ನು ನೈಟ್ ಹೊತ್ತೆ, ನೈಟ್ ಜರ್ನಿ, ಒನ್ ನೈಟ್ ಫುಲ್ ಇದೆ ಜರ್ನಿ. ಸೊ ಇದು ಡೇ ಟೈಮ್ ಆಗಿರೋದ್ರಿಂದ ಆರಾಮ್ಸೆ ನೋಡ್ಬೋದಲ್ವಾ, ಖುಷಿ ಆಗುತ್ತೆ ಅಲ್ವಾ. ಕ್ಲೌಡ್ಸ್ ಎಲ್ಲ ಇರುತ್ತೆ ಮೇಲೆ, ಸಕ್ಕತ್ತಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಉತ್ತರ ಕರ್ನಾಟಕಕ್ಕೆ ಹೋಗ್ತಿದೀವಲ್ವಾ, ನಿಮ್ಗೆ ಅಲ್ಲೊಂದು ಸರ್ಪ್ರೈಸ್ ಇದೆ. ಏನು? ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಂದ್ರೆ ಯಾವ ತರ ಇದೇ ಸರ್ಪ್ರೈಸ್, ಹೇಳ್ತೀನಿ. ನನ್ನ ಹತ್ರ ಏನು ಹೇಳಿಲ್ಲ. ಹೇಳ್ತೀನಿ ಅಂದ್ರೆ ಯಾವ ತರ ವಿಚಾರ? ಹೇಳ್ತೀನಿ. ಒಂದು ಸರ್ಪ್ರೈಸ್ ಇದೆ, ಅಂದರೆ ಸರ್ಪ್ರೈಸ್ ಥರ ವೆಯ್ಟ್ ಮಾಡಬೇಕು, ಅದಕ್ಕೆ ಕ್ಯೂರಿಯಾಸಿಟಿಯಲ್ಲಿ ವೆಯ್ಟ್ ಮಾಡಬೇಕು. ಅಂದ್ರೆ ಯಾವ ತರ? ಆ ಥರ ಒಂದು ಆಪ್ಷನ್ ಕೂಡ ಆಪ್ಷನ್ ಇಲ್ಲ, ಏನಿಲ್ಲ. ಇದು ಖುಷಿ ಇದ್ದೇನೆ, ಖುಷಿ ಸರ್ಪ್ರೈಸ್. ಬಟ್ ನಂಗೆ ಗೊತ್ತೇ ಇಲ್ವಾ ಇದು ನಿಮಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ಸಣ್ಣವ್ರಿಗೆ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸು ಅಂತ ಉತ್ತರ ಕರ್ನಾಟಕಕ್ಕೆ ಹೋಗ್ತಿದ್ದೀವಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸ್ವರ್ಗದ ಮೇಲೆ ಹೋಗ್ತಿರೋ ಥರ ಫೀಲ್ ಆಗ್ತಿದೆ. ಅಲ್ಲಿ ನೋಡಿ ಕೆಳಗೆ ಸೂಪರ್ ಮನೆ. ಈ ವ್ಯೂ ಪಾಯಿಂಟ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನಮ್ಮ ಪೈಲಟ್ ಅವ್ರಿಗೆ ವಯಸ್ಸಾಗಿದ್ರು ಸೇಫ್ ಆಗಿ ಕರ್ಕೊಂಡ್ಬಂದ್ರು. ಹಬ್ಬ ತಗದಾಗ ಓಡಿಸಿದ್ರಲ್ಲ, ಚೆನ್ನಾಗಿತ್ತು. ನೋಡಿ ಇಲ್ಲೇ ಇದ್ದಾರೆ, ಇವರೇ ನಮ್ಮ ಪೈಲಟ್. ಸೇಫಾಗಿ ಕರ್ಕೊಂಡು ಬಂದಿದ್ದು. ಸೇಫಾಗಿ ಕರ್ಕೊಂಡ್ಬಂದ್ರಲ್ವಾ? ಹೌದು. ಫೈನಲಿ ನಾವು ಇವಾಗ ಕಲಬುರ್ಗಿಯಲ್ಲಿ ಇದೀವಿ, ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೀವಿ. ಏನ್ಮಾ ಶೆಕೆ ಹೊಡಿತಿದೆ ಬೆಳಿಗ್ಗೆ ಬೆಳಿಗ್ಗೆ. ಇಲ್ಲಿ ಸೆಕೆನೆ ಜಾಸ್ತಿ ಅಮ್ಮ, ಇಲ್ಲಿ ಬಿಸಿಲು ತುಂಬಾ ಇರುತ್ತೆ. ಹೌದಾ? ಚಳಿಗಾಲದಲ್ಲೂ ಬಿಸಿಲು ಇರುತ್ತೆ ಉತ್ತರ ಕರ್ನಾಟಕದಲ್ಲಿ. ಚೆನ್ನಾಗಿತ್ತು ಮನು ಒಂಥರ. ಮತ್ತೆ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲೆಲ್ಲ ಕೂತಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಪೈಲಟ್ ಅವರೇ ಕೂತಿದ್ದು. ಹೌದಾ? ನೀವ್ ಹೇಳ್ತಿದ್ರಲ್ಲ, ಅದೇ ಇಲ್ಲಿ ಯಾರು ಅದು ಅಂತ ಕೇಳಿದ್ರಿ ಗೊತ್ತಾ? ನಮ್ ಮುಂದೆ ನಮ್ ಈ ಸೈಡ್ ಇದ್ರಲ್ಲ, ಅವ್ರ ಪೈಲಟೇ. ನೋಡಿ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಸ್ಟೇಷನ್ನು ಸ್ವಲ್ಪ ಚಿಕ್ಕದೇ ಇದೆ ಅಲ್ಲ ಅಮ್ಮ? ಹೌದು. ಏರ್ಪೋರ್ಟು ಚಿಕ್ಕದೇ ಇರ್ಬೋದು, ಬಟ್ ಇಲ್ಲಿರೋ ಜನರ ಮನಸ್ಸು ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಏನಕ್ಕಂದ್ರೆ ಉತ್ತರ ಕರ್ನಾಟಕದವರು ತುಂಬಾ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಅವರ ಒಳ್ಳೆ ಮನಸ್ಸು ನಮ್ಗೆ ತುಂಬಾ ಇಷ್ಟ. ಸೊ ಇವಾಗ ಅದೇ ಊರಲ್ಲಿ ಇದೀವಿ, ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ. ಸ್ಟಾರ್ ಏರ್ ಫ್ಲೈಟ್ ಅಲ್ಲಿ ಬಂದಿದೀವಲ್ವಾ ಫಸ್ಟ್ ಟೈಮು, ಸೊ ಅದಕ್ಕೆ ವೆಲ್ಕಮ್ಗೆ ನಮಗೆ ರೋಸ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಅಲ್ವಾ? ಡಿಫ್ರೆಂಟ್ ಆಗಿದೆ. ಮತ್ತೆ ನಮ್ಮ ಲಗೇಜ್ ಬರೋದಿದೆ ಇಲ್ಲಿ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಸನಮ್ಮ ವಾಶ್ರೂಮ್ ಇದೆ, ನಂಗೆ ಫಸ್ಟ್ ವಾಶ್ರೂಮ್ ಹೋಗ್ಬೇಕಪ್ಪ. ನೋಡಿ ನಮ್ಮ ಈ ಒಂದು ಫ್ಲೈಟ್ ಅಲ್ಲಿ ಇಷ್ಟು ಜನ ಬಂದಿದ್ದಾರೆ. ಸೊ ಎಲ್ಲರೂ ಬ್ಯಾಗಿಗೆ ವೆಯ್ಟಿಂಗ್. ಬ್ಯಾಗ್ ಸಿಕ್ಕಿದ ತಕ್ಷಣ ಇವಾಗ ಒಂದು ರೂಮ್ ಬುಕ್ ಆಗಿರುತ್ತೆ. ಸೊ ಆ ರೂಮಿಗೆ ಹೋಗ್ಬೇಕು ನಾವು. ಇವಾಗ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಬೇಕು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಲಬುರ್ಗಿ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ರೋಡು ಕೂಡ ಅಷ್ಟೇನೆ ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ನಮ್ಮ ಬೆಂಗಳೂರು ಥರ ಅಲ್ಲಿ ಇಲ್ಲಿ ಗಲೀಜು, ರೋಡ್ ಸರಿ ಇಲ್ಲದೆ ಇರೋ ಥರ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದ ಪ್ಲೇಸು. ಹಂಗೆ ನೇಚರ್ನ ನೋಡಿಕೊಂಡು ವ್ಯೂ ಪಾಯಿಂಟ್ನ ನೋಡಿಕೊಂಡು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಒಂದು ಸ್ವಲ್ಪ ಹೊತ್ತು ಏರ್ಪೋರ್ಟಿಂದ ಬಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಾದ್ಮೇಲೆ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಸಣ್ಣ ಅವರಿಗೆ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದೇ ಸರ್ಪ್ರೈಸ್ನ ಕೊಡೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸಣ್ಣನ ರೂಮಲ್ಲೇ ಫ್ರೆಶ್ ಅಪ್ ಆಗಿ ಅಂತ ಬಿಟ್ಟು ನಾನಿಲ್ಲಿ ಹೂ ಬೊಕ್ಕೆನ ರೆಡಿ ಮಾಡಿಸ್ತಾ ಇದ್ದೀನಿ. ಏನಕ್ಕೋಸ್ಕರ ರೆಡಿ ಮಾಡಿಸ್ತಿದ್ದೀನಿ ಅಂತ ಅಂದರೆ, ಬಂದಿರೋ ಜಾಗದಲ್ಲಿ ನಾನು ಫ್ಲವರ್ ಶಾಪ್ನ ಹುಡ್ಕೋದಕ್ಕೆ ತುಂಬಾನೇ ಓಡಾಡ್ಬಿಟ್ಟೆ. ಅಂದರೆ ನಾವಿರೋಂಥ ನಿಯರ್ ಪ್ಲೇಸಲ್ಲಿ ಸಿಗಲಿಲ್ಲ. ಫ್ಲವರ್ ಶಾಪ್ನ ಹುಡ್ಕೋದಕ್ಕೆ ಎಷ್ಟು ಓಡಾಡಿದ್ದೀನಿ ಅಂತ ಅಂದರೆ ತುಂಬ ಓಡಾಡ್ಬಿಟ್ಟೆ, ಎಲ್ಲೂ ಸಿಗಲೇ ಇಲ್ಲ ನನಗೆ ನಾವಿರೋಂಥ ಪ್ಲೇಸಲ್ಲಿ. ನಾನು ಇದುವರೆಗೂ ಸಣ್ಣವ್ರಿಗೆ ಒಂದು ಸಲಿನೂ ಪ್ರಪೋಸ್ ಮಾಡೇ ಇಲ್ಲ. ಅಂದರೆ ಮದುವೆ ಆದಮೇಲೆ ಮಾಡ್ತಾ ಇದ್ದೀನಿ ಪ್ರಪೋಸ್ನ. ಹೂವು ಕೊಟ್ಟು ಫಸ್ಟ್ ಟೈಮು ಪ್ರಪೋಸ್ ಮಾಡ್ತಾ ಇದ್ದೀನಿ. ಸಣ್ಣವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ ಬನ್ನಿ. ಇದೇ ನಾನು ಕೊಡ್ತಿರೋಂಥ ಸರ್ಪ್ರೈಸು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ತೊಗೊಂಡೋಗ್ತಾ ಇದ್ದೀನಿ. ನೋಡಿ ನಾವಿರೋವಂಥ ರೂಮು 206. ಸನಮ್ಮ, ಐ ಲವ್ ಯು. ನಾನು ಇದುವರೆಗೂ ನಿಮಗೆ ಪ್ರಪೋಸ್ ಮಾಡಿಲ್ಲ ಅಲ್ವಾ? ಸೊ ಇದೇ ನಾನು ಕೊಡ್ತಿರೋ ಸರ್ಪ್ರೈಸ್.
ಇದನ್ನ ನೀವು ಸರ್ಪ್ರೈಸ್ ಅಂದಿದ್ದು. ಹೌದು. ಥ್ಯಾಂಕ್ ಯು. ಐ ಲವ್ ಯು. ಸನ್ಮ ಫ್ಲವರ್ ಅಂಗಡಿ ಹುಡುಕಿ 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 ನಂಗೆ ಸಾಕಾಗೋಯ್ತು. ಬನ್ನಿ ಎದೋಳಿ. ನನಗೆ ನಿಜನ ಅಂತ ನಂಬಕ್ಕಾಯ್ತು. ನೀವು ನಂಬಲ್ಲ ಅಂತ ನನಗೆ ಗೊತ್ತಿತ್ತು. ಬನ್ನಿ ಇಲ್ಲಿ. ಸೊ ಮದುವೆ ಆದ್ಮೇಲೆ ಮಾಡ್ತಿದ್ದೀನಿ. ನಮ್ದೆಂತ ಪ್ರೀತಿ ನೋಡಿ. ಖುಷಿ ಆಯ್ತಾ? ಖುಷಿ ಆಯ್ತಾ? ಯಪ್ಪ ನಂಗೆ ನಂಬೋಕೆ ಆಯ್ತಿಲ್ಲ. ಪಿಂಕ್ ಕಲರ್ ರೋಸು. ಏಕೆ ಗಿಂಡ್ಕೋತಾ ಇದ್ದೀರಾ? ನಿಜಾನ ಇಲ್ಲ ಅಂತನಾ? ನಾನು ಕಲಬುರಗಿಗೆ ಬಂದು ಪ್ರಪೋಸ್ ಮಾಡ್ತೀನಿ ಅಂತ ಅವ್ರು ನಿಜವಾಗ್ಲೂ ಅನ್ಕೊಂಡಿರಲ್ಲ. ನೋಡಿ ಎಷ್ಟು ಖುಷಿ. ಅಯ್ಯೋ ನಿಜವಾಗ್ಲೂ ನಂಬೋಕಾಯ್ತಿಲ್ಲ. ಲೈಫ್ ಲಾಂಗ್ ಮರೆಯಲ್ಲ. ಅದು ಕಲಬುರ್ಗಿ ಬಂದ ನಂತರ ನೀವು ಇಲ್ಲಿ ನಂಗೆ ಪ್ರಪೋಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಒಂದು ಮೆಮೊರಿ ಉಳ್ಕೋಬೇಕಲ್ವಾ? ಏನಕ್ಕೆ ಈ ತರ ತಗೊಂಡ್ ಬಂದಿರ ಅಂತ ನಂಗೆ ಗೊತ್ತು. ಏನಕ್ಕೆ? ನಾನು ಇದನ್ನ ಮೆಮೊರಿ ಆಗಿ ಇಟ್ಕೋತೀನಲ್ವಾ, ಸೊ ಅದಕ್ಕೆ ಈ ತರ ತಂದಿದ್ದೀರಾ. ಹೌದು. ನಾನು ಐ ಲವ್ ಯು ಅಂತ ನಿಮ್ಗೆ ಹೇಳ್ದೆ. ನೀವು ನನಗೆ ರೆಸ್ಪಾನ್ಸ್ ಮಾಡ್ಬೇಕೀಗ. ಮಾಡ್ತೀನಿ, ಬಟ್ ನಂಗೆ ಶಾಕು. ನಂಗೆ ಐ ಲವ್ ಯು ಲಾಟ್. ಇಷ್ಟ ಆಯ್ತಾ? ರೋಸ್ ಇಷ್ಟ ಆಯ್ತಾ? ಮತ್ತೆ ನನ್ನ ಪ್ರಪೋಸಲ್ ನೀವು ಒಪ್ಕೋತೀರಾ? ಕೇಳೋದು ನಮ್ ಕರ್ತವ್ಯ. ಪ್ರಪೋಸ್ ಮಾಡಿದಾಗ ಅಟ್ಲೀಸ್ಟ್ ಲೈಫ್ ಲಾಂಗ್ ಜೊತೆಗಿರ್ತೀನಿ ಅಂತ ಮದ್ವೆನೇ ಆಗಿದ್ದೀನಿ ಅಂತೆ. ಇವಾಗ ನಾನು ಪ್ರಪೋಸ್ ಒಪ್ಕೊಳ್ದೇ ಇರ್ತೀರಾ? ನಮ್ಮ ಸಣ್ಣವರಿಗೆ ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಸರ್ಪ್ರೈಸ್. ಚಿಕ್ಕದ ಇದು ನನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಚಿಕ್ಕದಲ್ಲ, ತುಂಬಾ 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 ದೊಡ್ಡದು. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಇವಾಗ ಉತ್ತರ ಕರ್ನಾಟಕಕ್ಕೆ ಬರೀ ಶೂಟ್ ಅಂತ ಹೇಳಿ ಸಣ್ಣವ್ರನ್ನ ಕರ್ಕೊಂಡು ಬಂದಿದ್ದು. ಸಣ್ಣವ್ರಿಗೆ ಇಲ್ಲಿ ನಾನು ಐ ಲವ್ ಯು ಹೇಳ್ತೀನಿ ಅನ್ನೋ ಒಂದು ಐಡಿಯಾ ಕೂಡ, ಒಂದೇ ಒಂದು ಐಡಿಯಾ ಕೂಡ ಇರಲಿಲ್ಲ ಸಣ್ಣವರಿಗೆ. ಫುಲ್ಲು ಖುಷಿಯಾಗೋದ್ರು. ಮತ್ತು ಕಲಬುರ್ಗಿನ ಯಾವತ್ತೂ ಅವ್ರ ಲೈಫಲ್ಲಿ ಅವ್ರು ಮರೆಯಲ್ಲ. ನಿಜವಾಗ್ಲೂ ಮರೆಯಲ್ಲ. ನನ್ನ ನಿಜವಾಗ್ಲೂ ನಂಗೆ ನಿಜಾನ ಅಂತಾನೆ ಗೊತ್ತಾಯ್ತಿಲ್ಲ. ಥ್ಯಾಂಕ್ ಯು ಮನು. ಸರಿ, ಒನ್ ವರ್ಡಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಒನ್ ವರ್ಡಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಾ? ಇನ್ಫಿನಿಟಿ. ನನ್ನ ಲವ್. ಇನ್ಫಿನಿಟಿನಾ? ಅಯ್ಯೋ, ಲೈಫ್ ಲಾಂಗ್ ಜೊತೆಗೆ ಇರ್ತೀನಿ. ಥ್ಯಾಂಕ್ಸ್ ಆಯ್ತಾ? ಖುಷಿ ಆಯ್ತು. ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅನ್ಕೊಂಡಿರ್ಲಿಲ್ಲ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಇದು. ನಿಜಾಗ್ಲೂ ಎಷ್ಟು ಖುಷಿ ಆಗ್ತಿದೆ. ತುಂಬಾ ಅಂಗಡಿ ಹುಡುಕ್ದೆ. ಯಾಕೆ ಅಷ್ಟೆಲ್ಲ ರಿಸ್ಕ್ ಏನಕ್ಕೆ ತಗೊಳಕ್ ಹೋದ್ರಿ? ನಾನೇ ಜೊತೆಗಿದ್ದೀನಿ, ನೀವೇ ನನ್ನ ಜೊತೆ ಇದ್ದೀರಾ. ನೀವೇ ಒಂದು ದೊಡ್ಡ ಗಿಫ್ಟು. ನಾನು ಅವತ್ತು ಹೇಳಿದ್ದೆ ನೀವೇ ನಂಗೆ ಸಿಕ್ಕಿದ್ ಡೈಮಂಡ್ ಅಂತ. ಅದ್ಬಿಟ್ಟಿದೆಲ್ಲ ನಾನು ಕೊಡೋದೇ ನಿಮ್ಗೆ ಒಂದೊಂದು ಚಿಕ್ಕ ಚಿಕ್ಕ ಸರ್ಪ್ರೈಸ್. ಆ ಚಿಕ್ಕ ಸರ್ಪ್ರೈಸ್ ಅಲ್ಲಿ ಇಷ್ಟೊಂದು ಖುಷಿ ಪಡ್ತೀರಾ? ಅಯ್ಯೋ, ನಾನು ನಂಬೋಕಾಯ್ತಿಲ್ವೇ. ಥ್ಯಾಂಕ್ಸ್ ಮನು. ಥ್ಯಾಂಕ್ಸ್. ಒನ್ಸ್ ಅಗೇನ್ ಲವ್ ಯು. Love you lot, love you lot, love you lot. Thank you so much. Love you lot. ಸರಿ ಹುಷಾ. ನಮ್ಮ ಸಣ್ಣವರು ನನಗೆ ಸೀರೆ ಉಟ್ಕೋಬೇಕು ನಾನು ಶೂಟಿಗೆ. ಸೊ ಹೋಗಿ ಸೇಫ್ಟಿ ಪಿನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾನು ಸರ್ಪ್ರೈಸ್ ಕೊಡೋದಕ್ಕೆ ಹೋಗಿದ್ದೆ. ಪಿನ್ ತಗೊಂಡ್ ಬಂದಿಲ್ಲ. ಇದಕ್ಕೆ ನೀವು ಅರ್ಜೆಂಟ್ ಮಾಡಿದಾ? ಇದು ಏನೋ ಸಾರಿ ಉಟ್ಕೊಳ್ಳಿ ಬೇಗ ಅಂತ. ನಮ್ ಪಿನ್ ಇಲ್ಲದೆ ಉಡ್ಕೊಳಕ್ ಆಗಲ್ಲ. ಏನ್ ಗೊತ್ತಾ, ಫಸ್ಟ್ ಮೀಟ್ ನಾನು ಸ್ಯಾರಿ ಎಲ್ಲ ಆಗಿದ್ದಲ್ವಾ. ನೀವು ಸ್ಯಾರಿ ಉಟ್ಕೊಳ್ಳಿ ಅಂತ ಶೂಟ್ ಅಲ್ಲಿ ಇದ್ದಾಗ, ಅಂದ್ರೆ ಶೂಟ್ ಅಲ್ಲಿ ಸ್ಯಾರಿ ಉಟ್ಕೊಳ್ಳಿ ಅಂತ ಹೇಳಿದ್ದೆ ಇದಕ್ಕೋಸ್ಕರ. ಹೌದಾ? ನಾನು ನಿಮಗೆ ಪ್ರಪೋಸ್ ಮಾಡ್ಬೇಕು ಅಂತ. ನೀವು ನೋಡಿದ್ರೆ ಇದೇ ಡ್ರೆಸ್ ಅಲ್ಲಿ ಇದ್ರಿ. ಅವಾಗಿಂದ ಹೇಳ್ತಿದೀನಿ ಸೀರೆ ಉಟ್ಕೊಳ್ಳಿ ಸನ್ನು ಅಂತ. ಅವ್ರು ಸೀರೆನೆ ಉಟ್ಕೊಳ್ಳಿಲ್ಲ. ಬಟ್ ಸಾರಿ ನಿಮ್ಗೋಸ್ಕರ ತಂದಿದ್ದೀನಿ. ಗೊತ್ತಾಯ್ತು. ಯಾವ ಡ್ರೆಸ್ ಅಲ್ಲಿ ಪಿನ್ ತಗೊಂಬರೋದ್ ಮರ್ತೋಗಿದ್ದೀರಾ. ನನಗೆ ನೀವು ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಇಷ್ಟ ಅಲ್ಲ. ಇವಾಗ ಹೆಂಗ್ ಉಡ್ಕೋತೀನಿ? ಮತ್ತೆ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ. ಆದ್ರೂ ಫಸ್ಟ್ ಪ್ರಪೋಸ್ ಇದು. ಅಯ್ಯೋ, ಅದ್ರ ಮುಂದೆ ನೆಕ್ಸ್ಟ್ ನಾನು ಯಾವ್ದೇ ಪ್ರಪೋಸ್ ಮಾಡಿದ್ರು ಈ ಫಸ್ಟ್ ಪ್ರಪೋಸ್ ಯಾವತ್ತೂ ಮರೆಯಲ್ಲ. ಆದ್ರೆ ನಂಗೆ ಈ ತರ ನೀವು ಯಾವತ್ತು ಪ್ರಪೋಸೇ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದು. ಖುಷಿ ಆಯ್ತಾ? ನಾನು ಅದನ್ನೇ ಹೇಳ್ಕೊಂಡ್ ಬಂದೆ ಇಷ್ಟೊತ್ತು. ನಂಗೆ ಈ ತರ ಮಾಡೇ ಇಲ್ಲ. ನಂಗೆ ತುಂಬಾ ಸ್ಪೆಷಲ್. ನಂಗೆ ಇದು ಇಷ್ಟ ಆಯ್ತಾ? ನಾನು ಅಲ್ಬಾರ್ದು ಅಂತೇಳಿ ಸ್ಟ್ರಾಂಗ್ ಅಲ್ಲಿದ್ದೀನಿ. ಯಾಕಂದ್ರೆ ಮೇಕಪ್ ಸ್ವಲ್ಪ ಇದು ಮಾಡ್ಕೊಂಡಿದೀನಿ. ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಸಾರಿ ಉಟ್ಕೋತಿದ್ದೀನಲ್ವಾ, ಅದು ಬೇರೆ ಇಲ್ಲಿಗೆ ನಮ್ಮನ್ನ ಕರೆದಿದಾರಲ್ವಾ ಲಾಂಚಿಂಗ್ಗೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳಿ. ಕಲಬುರ್ಗಿ ನೆನ್ಪಿಟ್ಕೊಳ್ಳಿ, ಮತ್ತೆ ಕಲಬುರ್ಗಿಯಲ್ಲಿರೋ ಜನ ನೆನ್ಪಿಟ್ಕೊಳ್ಳಿ ಅಂತ ನಾನು ನಿಮಗೆ ಕೊಟ್ಟಿದ್ದು. ಅಯ್ಯೋ, ಯಾವತ್ತೂ ನೀವು ಕಲಬುರ್ಗಿನ ಮರಿಬಾರ್ದು, ಉತ್ತರ ಕರ್ನಾಟಕ ಮರಿಬಾರ್ದು. ಯಾವತ್ತೂ ಮರೆಯಲ್ಲ. ಸಣ್ಣವ್ರಿಗೆ ಯಾವತ್ತೂ ಮರೆಯೋದಿಲ್ಲ. ಗೊತ್ತಲ್ಲ ಅವರು ಮೆಮೊರಿಗಳನ್ನೆಲ್ಲ ಯಾವ ತರ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಕೊಡ್ಸಿರೋ ಕಾಫಿ ಕಪ್ನು ಕೂಡ ಅವರು ಅವ್ರ ಮೆಮೊರಿ ಜಾಗದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇನ್ನ ಇದನ್ನ ಇಟ್ಕೊಂಡೇ ಇರ್ತಾರ. ಇಟ್ಕೋತೀನಿ 100%. ಇದು ಈ ಹೂ ಬಾಡಿ ಹೋದ್ರು ಅಷ್ಟೇ, ಕರೆನ್ಸಿ ಏನಾದ್ರೂ ಪರವಾಗಿಲ್ಲ. ಎಕ್ಸೈಟ್ಮೆಂಟ್ ಕೇಳ್ತಿದ್ರಲ್ಲ, ಇದೇ ಸರ್ಪ್ರೈಸ್. ನೀವು ಗೆಸ್ಸು ಕೂಡ ಮಾಡಿರಲ್ಲ, ಆ ತರ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಲೈಫ್ ಲಾಂಗ್ ಮರೆಯಲ್ಲ. ಗೈಸ್, ನೀವೇ ನೋಡಿದ್ರಲ್ಲ ಅವನು ಇವಾಗ ತಾನೇ ನನಗೆ ಇದು ರೋಸ್ ಇದು
ಬೊಕ್ಕೆ ಕೊಟ್ಟೋದ್ರು. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನಂಗೆ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಅಂದರೆ ಫಸ್ಟ್ ಟೈಮ್ ಅವ್ರು ನನಗೆ ಈ ಥರ ಕೊಟ್ಟು ಪ್ರಪೋಸ್ ಮಾಡಿದ್ದಾಯ್ತಾ. ಅಂದರೆ ಲೈಫಲ್ಲಿ ಲವ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ, ಮದುವೆ ಆದ ನಂತರ ಕೂಡ ಅಷ್ಟೇ, ಫಸ್ಟ್ ಟೈಮ್ ಈ ಥರ ಎಲ್ಲ ತುಂಬ ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ. ಇವಾಗ ತಾನೇ ನನಗೆ ಸೇಫ್ಟಿ ಪಿನ್ ತರೋಕ್ಕಂತ ಹೊರಗಡೆ ಹೋದು, ಮತ್ತು ಅವಾಗಲೇ ಹೋಗಿದ್ದು ಸೇಫ್ಟಿ ಪಿನ್ ತಗೊಬರ್ತೀನಿ ಅಂದರೆ ನಾನು ಸಾರಿಗೆ ಸೇಫ್ಟಿ ಪಿನ್ ತಗೊಬಂದಿರಲಿಲ್ಲ, ಅದಕ್ಕೋಸ್ಕರ ನಾನು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನೋಡಬೇಕಾದ್ರೆ ಇದು ತಗೊಬಂದಿದ್ದಾರೆ, ಅದು ಗೊತ್ತಿಲ್ಲ ದೂರಲ್ಲಿ ನನಗೋಸ್ಕರ ಹುಡ್ಕೊಂಡು ಹೋಗಿ ಎಲ್ಲಿರುತ್ತೆ ಅಂತ ಹುಡ್ಕೊಂಡು, ಅದು ಇಲ್ಲಿ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಪ್ಲೇಸು ಏನೂ ಗೊತ್ತಿಲ್ಲ ಆಯಿತಾ ನಮಗೆ. ಬಟ್ ನನಗೋಸ್ಕರ ಹುಡ್ಕೊಂಡು ಹೋಗಿ ತಗೊಂಡು ಬಂದಿದ್ದಾರೆ ಅಲ್ವಾ. ನಿಜವಾಗ್ಲೂ ನಾನು ಎಷ್ಟು ಲಕ್ಕಿ ಅಂತಂದರೆ ಅವರಂತ ಗಂಡ ಪಡೆಯೋಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಂಗೆ ಹೇಳೋಕ್ಕಾಗ್ತಿಲ್ಲ. ನನಗೆ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲ ಗಂಡ ಎಲ್ಲ ಅವರೇ ಅಂತಲೇ ಆ ಥರ ಒಂಥರ ಬೇರೆ ಥರ ಫೀಲ್ ಆಗ್ತಿದೆ. ಅವ್ರ ಮುಂದೆ ಅವ್ರು ಹಿಂಗೆ ಕೊಟ್ಟಾಗ ನಾನು ಶಾಕ್ ಆಗೋದೆ. ನಂಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ಗೊತ್ತಾಗಿರಲಿಲ್ಲ. ಆ ಥರ ಫೀಲ್ ಬಂದುಬಿಡ್ತು. ಶಾಕ್ ಅದೇ, ಇದು ಮುನ್ನುನೇನಾ. ಥ್ಯಾಂಕ್ ಯು ಮೀನು, ಲವ್ ಯು ಲವ್ ಯು ಲವ್ ಯು ಲಾಟ್. ನೋಡಿ ನಮ್ಮ ರೂಮ್ ಔಟ್ಸೈಡ್ ಹೋದರೆ ಇಲ್ಲಿದೆ ನೋಡಿ, ಕಲಬುರ್ಗಿ ಹೇಗಿದೆ ಅಂತ ತೋರಿಸ್ತೀನಿ. ಕ್ಲಿಯರ್ ಆಗಿ ಕಾಣುತ್ತೆ. ಮೀಡಿಯಮ್ ಸಿಟಿ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಸಿಟಿನೂ ಅಲ್ಲ, ತುಂಬ ಚಿಕ್ಕ ಸಿಟಿನೂ ಅಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ. ಇಲ್ಲಿ ಅಷ್ಟು ಚೆನ್ನಾಗಿ ಪ್ಲೇಸ್ಗಳು ಕಾಣಿಸ್ತಿಲ್ಲ. ಮೈನ್ ರೋಡಲ್ಲಿ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಆದ್ರೆ ಇಲ್ಲಿಂದ ಕಾಣಿಸುತ್ತೆ. ನೀವು ಬಂದೇ ಇಲ್ಲ ಅಲ್ಲ ಹೊರಗಡೆ. ಫಸ್ಟ್ ಟೈಮು ನಮ್ಮ ವೈಫ್ ಅವರು ಉತ್ತರ ಕರ್ನಾಟಕಕ್ಕೆ ಬಂದಿರೋದು ಅಲ್ಲ ಅಮ್ಮ. ನಾನು ಬಂದಿದ್ದೀನಿ ಸ್ಕೂಲಲ್ಲಿ, ಕಾಲೇಜಲ್ಲಿ ಟ್ರಿಪ್ಗೆ ಹೋಗ್ಬೇಕಾದ್ರೆ ಬಂದಿದ್ದೆ ನಾನು. ಗುಲ್ಬರ್ಗ ಬೀದರ್ ಎಲ್ಲ ಬಂದಿದ್ದೀನಿ. ನೀವು ಫಸ್ಟ್ ಟೈಮ್ ಅಲ್ಲ. ನೋಡಿ ಸೇಫ್ಟಿ ಪಿನ್ ತೊಗೊಂಡು ಬರೋದಕ್ಕೆ ಹೋಗಿದ್ದೆ, ಬಟ್ ಸೇಫ್ಟಿ ಪಿನ್ ಎಲ್ಲೂ ಸಿಗಲಿಲ್ಲ. ಸಣ್ಣವರು ಸ್ಯಾರಿ ಉಟ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ಏನು ಮಾಡೋದು, ಹಿಂಗೆ ಇರಬೇಕಷ್ಟೇ. ಇದರಲ್ಲೇ ವಿಡಿಯೋ ಶೂಟ್ ಮಾಡಬೇಕಷ್ಟೇ. ಬಿಡಿ ಪರವಾಗಿಲ್ಲ, ಇದರಲ್ಲೇ ಚೆನ್ನಾಗಿದ್ದೀರಾ, ಇದರಲ್ಲೇ ಶೂಟ್ ಮಾಡಿ ಸರಿನಾ. ಜಗತ್ ಸರ್ಕಲಲ್ಲಿ ನಾವು ಇದ್ದಿದ್ದು. ಸೊ ಇವಾಗ ನಮಗೆ ರೂಮ್ ಪ್ರೊವೈಡ್ ಮಾಡಿದ್ದೀವಿ ಜಾಗ. ಅದು ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಇದೆ ಅಷ್ಟೇ, ಪೂರ್ವಿಕಾ ಶೋರೂಮು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ 30 ರೂಪೀಸ್ ಆಯಿತು. ನಮ್ಮ ಬೆಂಗಳೂರು ಮತ್ತು ಸಣ್ಣೂರು ಊರಲ್ಲಿ ತುಂಬ ಮಳೆ ಅಂತ ಅಂದರೆ ಇಲ್ಲಿ ಎಷ್ಟು ಬಿಸಿಲಿದೆ ಅಲ್ವಾ. ಹೆವಿ ಹಬೆ ಹೊಡಿತಿದೆ ಇಲ್ಲಿ ಜಾಸ್ತಿ, ತುಂಬ ಹಬೆ ಹೊಡಿತಾ ಇದೆ. ಬೀಚು ಇಲ್ಲ ಏನೂ ಇಲ್ಲ ನಿಯರು. ಹೆಂಗೆ ಇಷ್ಟೊಂದು ಹಬೆ ಅಲ್ವಾ. ಹೌದು, ಬನ್ನಿ ಹೋಗೋಣ. ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ, ಇದೇ ಫೋನ್ ಲಾಂಚಿಂಗ್ ಇದ್ದಿದ್ದು. ಸೊ ಇದೇ ಫೋನ್ ಲಾಂಚಿಂಗಿಗೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು, ಅಂದರೆ ಬ್ಯಾಂಗ್ಳೂರಿಂದ ಕಲಬುರ್ಗಿಗೆ ಬಂದಿದ್ದು. ತುಂಬ ಚೆನ್ನಾಗಿದೆ ಫೋನು. ಸೊ ಇದ್ರದ್ದು ಶೂಟಿಂಗ್ ಇತ್ತು. ಸೊ ಅದು ಶೂಟ್ನ ಮುಗಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ವಿ. ಫೈನಲಿ ಪೂರ್ವಿಕಾದಲ್ಲಿ ಶೂಟಿಂಗ್ ಮುಗೀತು. ಇವಾಗ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡೋ ಅಂಥ ಟೈಮು. ಅಂದರೆ 10 o'clock ಅಲ್ವಾ ಅಮ್ಮ ಇರೋದು. 10 o'clock ಫ್ಲೈಟ್ ಇದೆ. ಸೊ ಫ್ಲೈಟು 10 o'clock ಆಗಿದೆ. ಇವಾಗ ನಾವು ಹೋಗಿ ನಮ್ಮ ರೂಮಲ್ಲಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಡೋ ಅಷ್ಟು ಟೈಮ್ ಆಗುತ್ತೆ. ನಾವು ಸುಮ್ಮನೆ ಬ್ಲಾಗಲ್ಲಿ ಹೇಳಿದ್ವಿ ಅಷ್ಟೇ ಕಲಬುರ್ಗಿಗೆ ಬರ್ತೀವಿ ಪೂರ್ವಿಕಾಗೆ ಅಂತ. ಅದರಲ್ಲೂ ನಾವು 4-5 ಜನ ಹುಡ್ಕೊಂಡು ಬಂದು ಮಾತಾಡ್ಸಿದ್ರಲ್ಲ, ತುಂಬ ಖುಷಿ ಆಯಿತು ನಮಗೆ ಅಲ್ವಾ. ಅನ್ಕೊಂಡಿರ್ಲಿಲ್ಲ, ಬಟ್ ಬಂದು ಮಾತಾಡ್ಸಿದ್ರಲ್ವಾ, ಅದೊಂಥರ ಬೇರೆನೇ ಫೀಲ್ ಅಲ್ವಾ. ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲೂ ಇದಾರಲ್ಲ ಅಂತ ಒಂದು ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲೇ ಇದ್ದಾರೆ. ಹೌದು, ಉತ್ತರ ಕರ್ನಾಟಕದಲ್ಲಿ ನಮಗೆ ಜಾಸ್ತಿ ಜನ ಸಪೋರ್ಟ್ ಮಾಡೋರು ಇರೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಏನಕ್ಕಂದರೆ ಕಮೆಂಟ್ಸ್ ಎಲ್ಲ ನೋಡ್ತಿರ್ತೀವಲ್ಲ, ಜಾಸ್ತಿ ಕಲಬುರ್ಗಿ, ಬೀದರ್, ಗುಲ್ಬರ್ಗ, ರಾಯಚೂರು ಮತ್ತು ಈ ಸೈಡೇ ಇರುತ್ತೆ ಅಲ್ಲ. ಹೌದು, ಮತ್ತು ಅವ್ರು ಮಾತಾಡೋದು ನಂಗೆ ಇಷ್ಟ. ನಮಗೂ ಅಷ್ಟೇ, ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಕಲಬುರ್ಗಿಯಲ್ಲಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹಾಯ್. ತುಂಬ ಶೆಕೆ ಆಗಿತ್ತು ಅಂತೇಳಿ ನಾನು ಜ್ಯೂಸ್ ಕುಡಿದೆ. ಸಣ್ಣ ಅವ್ರಿಗೆ ಚಾಕ್ಲೇಟ್ ಬೀಡಾನ ಕೊಡಿಸಿದೆ. ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಚಾಕ್ಲೇಟ್ ಬೀಡ ಸಿಗುತ್ತೆ ಇಲ್ಲಿ. ಸೊ ಅದನ್ನು ಕೊಡಿಸಿದೆ. ಅದಾದಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜೋಳದ ರೊಟ್ಟಿ ತಿಂದೆ ಹಾಗೆ ಹೋಗ್ಬಿಡ್ತೀವ. ಅದಕ್ಕೆ ಜೋಳದ ರೊಟ್ಟಿ ತಿನ್ಕೊಂಡು ಮತ್ತು ಶೇಂಗಾ ಚಟ್ನಿಯಲ್ಲಿ ಸಖತ್ತಾಗಿತ್ತು ಕಾಂಬಿನೇಷನ್ನು. ಅದನ್ನು ತಿನ್ಕೊಂಡು ಸಣ್ಣವರು ತುಂಬ ಇಷ್ಟಪಟ್ಟು ಜೋಳದ ರೊಟ್ಟಿನ ತಿಂದರು. ಮತ್ತು ಅಲ್ಲಿರೋ ಟೀನೂ ಕೂಡ ತುಂಬ ಇಷ್ಟಪಟ್ಟರು. ಸಖತ್ತಾಗಿತ್ತಂತೆ ಟೀ, ಸಖತ್ತಾಗಿತ್ತು ಅಂತ ಹೇಳ್ತಾ ಇದ್ರು. ಅದನ್ನು ತಿನ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ